ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಮೊಹರಂ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಆಚರಿಸುವ ಭಾವೈಕ್ಯತೆಯ ಹಬ್ಬವಾಗಿದ್ದು, ಶಾಂತಿಯುತವಾಗಿ ಆಚರಿಸಲು ಅಥಣಿ ಉಪವಿಭಾಗದ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳೆ ಹೇಳಿದರು. ಕಾಗವಾಡ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಿ ಎಲ್ಲ ಹಬ್ಬಕ್ಕೂ ಡಿಜೆಗಳನ್ನು ಹಚ್ಚಿ ಯುವಕರು ಸಂಭ್ರಮಿಸುತ್ತಾರೆ. ಅದಕ್ಕೆ ಕಡಿವಾಣ ಹಾಕಿ ಹಬ್ಬದ ಮಹತ್ವವನ್ನು ಹಿರಿಯರು ಯುವ ಪೀಳಿಗೆಗೆ ಹೇಳಬೇಕು ಎಂದು ಹೇಳಿದ್ದಾರೆ. ತಿಳಿಸಬೇಕು ಎಂದು ಹೇಳಿದ್ದಾರೆ. ನಂತರ ಸಿಪಿಐ ಸಂತೋಷ್ ಹಳ್ಳೂರ್ ಅವರು ಮಾತನಾಡಿ, ಮೊಹರಂ ಹಬ್ಬದಲ್ಲಿ ಯಾವುದೇ ರೀತಿಯ ಶಾಂತಿ ಕದಡುವಂತಹ ಸನ್ನಿವೇಶವಾಗಬಾರದೆಂದು ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸುತ್ತೇವೆ ಎಂದು ಹೇಳಿದ್ದಾರೆ. ಈ ಸಮಯದಲ್ಲಿ ಪಿಎಸ್ಐ ರಾಘವೇಂದ್ರ ಖೋತಾ, ಪ್ರೊಬೇಷನರಿ ಪಿಎಸ್ಐ ಶ್ರೀಕುಮಾರ್ ದೇಸಾಯಿ, ಸಿಬ್ಬಂದಿ ವರ್ಗದವರು ಸೇರಿದಂತೆ ಕಾಗವಾಡ ತಾಲೂಕಿನ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ತಾರೀಕಿನ ಮೊಹರಂ ಹಬ್ಬ ಇದೆಯಲ್ಲ, ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೀವಿ. ಅದಕ್ಕೆ ಈ ಹಬ್ಬದ ಕುರಿತು ತಮ್ಮಲ್ಲಿ ಇರ್ತಕ್ಕಂಥ ಸರ್ ಅವರು ಒಂದೆರಡು ಮಾತನ್ನ ಹೇಳಿ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಿ, ಯಾವ್ಯಾವ ದಿನ ಏನೇನು ಕಾರ್ಯಕ್ರಮ ಇರ್ತೈತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಅವ್ರು ಹೇಳ್ಬೇಕಂತ. 20ನೇ ತಾರೀಕಿನ ರಾತ್ರಿ ಪೀರ್ ನಾವು ಕುಂತವ್ರಿ, ಮತ್ತು 21ನೇ ತಾರೀಕು ಪೀರ್ ಕಾಣಿಸೋದು. ಅದರ ನಂತರ ಮೊದಲನೇ ಭೇಟಿ, 2ನೇ ಭೇಟಿ, 3ನೇ ಭೇಟಿ. ಅದರ ನಂತರ 25ನೇ ತಾರೀಕು ನೈಟ್ ಕಿಚ್ಚ ಆಡೋದ್ರಿ. 26ನೇ ತಾರೀಕು ನಮ್ದು ಹಬ್ಬ ಮುಗಿದಿದೆ. ಸರಳವಾಗಿ ಆಚರಿಸ್ತೀವಿ. ಮತ್ತೊಂದು ನಮ್ಮಲ್ಲಿ ಒಂದು ವಿಶೇಷತೆ ಅಂದರೆ, ಇದು ನಮ್ಮ ದೇಶದ ಒಂದು ವೈಶಿಷ್ಟ್ಯತೆ ಐತಿ. ಯಾಕಂದ್ರೆ ನಾವೆಲ್ಲ ಹಬ್ಬಗಳನ್ನು ಕೂಡಿ ನಾವು ಇಲ್ಲಿ ಏಕದಮ್ ಸಹಬಾಳ್ವೆಯಿಂದ ಆಚರಣೆ ಮಾಡ್ತೀವಿ. ಅದೇ ರೀತಿ ಕಾಗವಾಡದಲ್ಲಿ ಯಾವ ಥರದ ಈ ಒಂದು ಹಬ್ಬ ಮೋಸ್ಟ್ಲಿ ಚೇಂಜ್ ಆಗಂಗಿಲ್ಲ. ಒಂದೇ ದಿನ ಆಗತ್ತಿದೆ, 2 ದಿನ ಏನಾಗಲ್ಲ. ಕೆಲವೊಂದು ಹಬ್ಬಗಳು ಮಾತ್ರ ಚಂದ್ರನ ಮೇಲೆ ಇದು ಆಗೋದ್ರಿಂದ 2 ಸಾರಿ ಒಂದಿನ ಮತ್ತೊಂದು ದಿನ ಆಗ್ತಿರ್ತಾವ. ಇದು ಎಲ್ಲ ಒಂದೇ ದಿನ ಆಗತ್ತದ. ಅಮಾವಾಸ್ಯೆ 3 ದಿನಕ್ಕಿಂತ ಗುದ್ಲಿ ಹಾಕೋದು ಏನೇನ ಕಾರ್ಯಕ್ರಮ ಇರ್ತಾವ, ಎಲ್ಲ ಕಡೆ ಒಂದೇ ದಿನ ಆಗತ್ತಂಥೇಳಿ ನಾವು ತಿಳಿದೀವಿ. ಇದನ್ನು ಬಿಟ್ಟು ಯಾರಾದರೂ ಏನಾದರೂ ಸ್ವಲ್ಪ ಚೇಂಜಸ್ಗಳಿದ್ರೆ, ಬದಲಾವಣೆಗಳಿದ್ರೆ ಮುಂಚಿತವಾಗಿಯೇ ಹೇಳಿದ್ರೆ ಅಕಾರ್ಡಿಂಗ್ ಟು ಅದರ ಸಂಬಂಧಪಟ್ಟಂಗೆ ನಾವು ಬಂದೋಬಸ್ತನ್ನು ಮಾಡ್ತೀವಿ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಹಳ್ಳಿಗಳಿಗೆ ನಮ್ಮ ಪೊಲೀಸರು ಮತ್ತು ಹೆಚ್ಚುವರಿಯಾಗಿ ನಾವು ಹೋಮ್ಗಾರ್ಡ್ಗಳನ್ನ ಕರೆಸ್ಕೊಂಡು ಬಂದೋಬಸ್ತನ್ನು ಮಾಡೋ ಕಾರ್ಯಕ್ರಮವನ್ನು ಮಾಡ್ತೀವಿ. ಹಬ್ಬ ಹರಿದಿನಗಳಲ್ಲಿ ಶಾಂತಿ ಸಭೆಗಳನ್ನು ಕೈಗೊಳ್ತೀವಿ. ಗಲಾಟೆ ಆಗ್ತಾವೋ ಬಿಡ್ತಾವೋ, ಬಟ್ ನಾವು ಒಂದು ಕರೆದು ಶಾಂತಿಯಿಂದ ಇರೋಕ್ಕೆ ನಾವು ತಿಳುವಳಿಕೆ ಹೇಳೋದು ನಮ್ಮದು ಕರ್ತವ್ಯ ಇರ್ತೈತಿ. ನಾವು ಅದನ್ನು ಮಾಡ್ತೀವಿ. ಸೊ ಜಗತ್ತಿನಲ್ಲಿ ಎಲ್ಲರೂ ಶಾಂತ ರೀತಿಯಿಂದನೇ ಇರ್ತಾರೆ, ಒಂದು ಯುದ್ಧ ಆಗೋ ತನಕ. ನಮ್ಮ ಹುಡುಗ ಭಾಳ ಚಲೋ ಇದ್ರಿ, ಈಗ ಯಾಕೋ ಹಿಂಗೆ ಮಾಡತ್ತನ್ರಿ. ಸೊ ಅದಾಗೋ ಮಟ್ಟ ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ಸೊ ಹೀಗಾಗಿ ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ಅದೊಂದು ಯಾವುದೋ ಒಂದು ಇನ್ಸಿಡೆಂಟ್ ಆಗ್ತೈತಲ್ಲ, ಆ ಇನ್ಸಿಡೆಂಟ್ ತಡಿಲಿಕ್ಕೇ ಇಂಥ ಶಾಂತಿ ಸಭೆಗಳನ್ನು ಇರ್ತವೆ. ವಿಶೇಷವಾದ ಒಂದು ಟ್ರೆಡಿಷನ್ ಏನೈತೆ ಅಂತಂದ್ರೆ, ಎಲ್ಲರೂ ಆಚರಿಸ್ತಾರೆ ಇದನ್ನು. ಮುಸ್ಲಿಮ್ಸ್ ಅಷ್ಟೇ ಆಚರಿಸುವಂತಹ ಮೊಹರಂ ಯಾವ ಹಳ್ಳಿಯಲ್ಲೂ ಇಲ್ಲ. ಮುಸ್ಲಿಮ್ಸ್ ಅಷ್ಟೇ ಆಚರಿಸುವಂಥ ಮೊಹರಂ ಇಂಡಿಯಾದಲ್ಲಿ ಯಾವ ಹಳ್ಳಿಯಲ್ಲಿಯೂ ಇಲ್ಲ. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿಬಿಟ್ಟು ಆಚರಿಸ್ತಾರೆ. ಅದ್ರಾಗ ನೀವು ಹಿರಿಯರು ಹೇಳ್ದಂಗೆ ಈಗ ಹೊಸ ಟ್ರೆಂಡ್ ಶುರು ಆಗೈತಿ. ಹಿಂಗೆ ಅವರು ಡಿ ಜೆ ಹಚ್ತಾರೋ, ನಾವು ಒಂದು ಡಿ ಜೆ ಹಚ್ತೀವಿ ಬಿಡ್ರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಎದಕ್ಕೆ ಹಚ್ತೀರಿ? ಸೆಲೆಬ್ರೇಷನ್ ಏನಿದು? ಹಚ್ಬೇಕೇನು, ಹಚ್ಚಬಾರ್ದೇನು? ಹಿರಿಯರು ಏನು ಹೇಳ್ತಾರೆ, ಮೌಲ್ಯಗಳೇನು ಹೇಳ್ತಾರೆ, ಕುರಾನ್ ಏನು ಹೇಳ್ತೈತಿ, ನಾವು ಅದನ್ನು ಪಾಲಿಸ್ಬೇಕಾ ಬೇಡ? ಇಲ್ಲ, ಅವ್ರು ಹಚ್ತಾರೆ. ಸ್ಟೇಟಸ್ ಇಡೋದು, ನಿಮ್ಮ ಹಬ್ಬ ಜೋರು ಅಂದ್ರೆ ನಂದು ಹಬ್ಬ ಇನ್ನೂ ಜೋರು ಐತೆ ಅಂತೇಳಿ ಎಲ್ಲರೂ ಹೋಳಿ ಹುಣ್ಣಿಮೆಗೆ ಇಡೋದು, ದೀಪಾವಳಿಯಾಗ ಇಡೋದು, ರಂಜಾನ್ಯಾಗ ಇಡೋದು. ಸೊ ಈಗ ಏನಾಗ್ಬಿಟ್ಟೈತೆ, ಇಲ್ಲೇನು ಮುಖಂಡರು ಬರ್ತಿರಲ್ಲ, ಇವರು ಆ್ಯಕ್ಚುಲಿ ಇನ್ ದ ಟ್ರೂ ಸ್ಪಿರಿಟ್ ಆಫ್ ದ ರಿಲಿಜಿಯಸ್ ಸ್ಯಾಂಕ್ಟಿಟಿ ಏನು ಹೇಳ್ತೈತೆ ಅವ್ರ ರಿಲಿಜಿಯನ್ ಒಳಗಡೆ, ಅದನ್ನು ನೀವು ಫಾಲೋ ಮಾಡ್ತೀವಿ. ಇನ್ನು ಕೆಲವೊಬ್ರು ಉಪಾಧ್ಯಕ್ಷ ಹುಡುಗರು ಅದೇನು ಸಂಬಂಧ ಇಲ್ಲ, ನನಗೆ ಸುಟಿ ಐತಿ ಇವತ್ತು, ನಾವು ಇವತ್ತು ಮಜಾ ಮಾಡಬೇಕು ಅಂತೇಳಿ. ಸೊ ಆ ಉಪಾಧ್ಯಕ್ಷ ಹುಡುಗರಿಗೆ ಒಂದು ನೀವು ಬುದ್ಧಿವಾದ ಹೇಳ್ಬೇಕು ಹಿರಿಯರೆಲ್ಲರೂ. ನೋಡು, ಈ ಹಬ್ಬದ ಪ್ರಾಮುಖ್ಯತೆ ಹಿಂಗೈತಿ, ಆ ಹಬ್ಬದ ಉದ್ದೇಶ ಹಿಂಗೈತಿ, ಎಲ್ಲರೂ ಕೂಡಿ ಆಚರಿಸ್ಕೊಂತ ಬಂದಿದ್ದೀವಿ. ಭಾರತ ದೇಶದಲ್ಲಿ ಎಲ್ಲರೂ ಕೂಡಿ ಆಚರಿಸೋದಿರ್ತೈತಿ. ಈ ಕಿಚ್ಚು ಹಾಯೋದಾಗಲಿ, ಆಮೇಲೆ ಪೀರ್ ಕೂಡೋದಾಗಲಿ, ಎದುರುಗೊಳ್ಳೋದಾಗಲಿ, ಇದೆಲ್ಲ ಒಂದು ನಮ್ಮದು ಯುನಿಟಿನ, ನಮ್ಮ ಭ್ರಾತೃತ್ವತೆಯನ್ನು ಸಾರುವಂತಹ ಈ ಪ್ರಸಂಗಗಳು, ಸನ್ನಿವೇಶಗಳು. ಅದನ್ನು ಹಾಳು ಮಾಡಬೇಡ್ರಿ, ನೀಟಾಗಿ ಎಂಜಾಯ್ ಮಾಡಿರಿ ಅಂತ ನೀವು ಎಲ್ಲರೂ ಹೋಗಿ ನಿಮ್ಮ ಹುಡುಗರಿಗೆಲ್ಲ ಹೇಳ್ತೀರಿ ಅಂತ ನಾವು ಭಾವಿಸ್ತೀವಿ. ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ. ಸೊ ಈ ಇಷ್ಟು ದಿವಸಗಳಲ್ಲಿ ಎಲ್ಲ ಹಬ್ಬಗಳಲ್ಲಿಯೂ ಕೂಡ
ನಮ್ಮ ಉಪವಿಭಾಗದಲ್ಲಿ ಅತಿ ಶಾಂತವಾಗಿರೋದು, ಒಳ್ಳೆ ರೀತಿಯಿಂದ ಆಚರಿಸುವಂಥ ಜನರು ಇರೋದೇ ಕಾಗವಾಡ ಲಿಮಿಟ್ಸಲ್ಲಿ. ಸೊ ಕಾಗವಾಡ ಲಿಮಿಟ್ಸಲ್ಲಿ ಎಲ್ಲ ಶಾಂತ ರೀತಿಯಿಂದ ನಡೀತಾವೆ, ಇನ್ಕ್ಲೂಡಿಂಗ್ ಆಮೇಲೆ ಶಾಂತ ರೀತಿಯಿಂದ ಆಚರಿಸ್ತೀರಿ ಅಂತ ಹೇಳಿ ನೀವೇನಾದರೂ ಪ್ರತಿ ವರ್ಷದಂತೆ ಮಾಡುವಂಥ ಹಬ್ಬದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡ್ಕೊಳ್ಳೋರಿದ್ರೆ ಅದನ್ನು ನೀವು ಮುಂಚಿತವಾಗಿ ನಮ್ಮ ಇಲಾಖೆಗೆ ಮುಂಚಿತವಾಗಿ ರೈಟಿಂಗಲ್ಲಿ ಕೊಟ್ಟು ತಿಳಿಸಿ ಹೇಳಿದ್ರಿ ಅಂದ್ರೆ ಅವರು ಆ ರೀತಿ ಬಂದೋಬಸ್ತ್ ಮಾಡ್ಕೋತಾರೆ. ಸರ್ ಇರಲಿ ಬಿಡ್ರಿ, ಸಣ್ಣದಂತೆ ಹಿಂಗೆ ಮಾಡ್ಕೊಂಡ್ರಿ ಅಂತ ಮಾಡಕ್ಕೆ ಹೋಗ್ಬೋದು. ಯಾವಾಗೂ ನಿಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಇರ್ತೈತಿ, ನೀವು ಹೇಳಿದ್ದನ್ನು ಅಕೊಮಡೇಟ್ ಮಾಡ್ಕೋತೀವಿ ನಾವು ಚೇಂಜಸ್ಸನ್ನು ಅಂತ ಹೇಳಿ ನೀವೆಲ್ಲರೂ ಇಷ್ಟ ಬೃಹತ್ ಸಂಖ್ಯೆಯಲ್ಲಿ ಸೇರಿಬಿಟ್ಟು ನಮ್ಮ ಜೊತೆಗೆ ಕೈ ಜೋಡಿಸ್ತೀರ ಅನ್ನೋದು ಕೇಳಿ ತುಂಬ ಖುಷಿ ಆಯಿತು. ನಿಮಗೆಲ್ಲ ಶುಭವಾಗಲಿ.